ಸ್ನೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಡಾಡಪ್ಪ ಮುದ್ದು. ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಕೊಳ್ಳೇಗಾಲದಲ್ಲಿ ಇಡ್ಲಿ ತಂದು ಬೆಳಗಿರೋ ರಂಗೋಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು 3 ಜನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂತ ಅಂದರೆ ಎಲ್ಲಿ ಹೋಗ್ತಾ ಇದ್ದೀವಕ್ಕ? ಮಹದೇಶ್ವರ ಬೆಟ್ಟ. ಎಸ್, ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮ, ನಾನು, ಅಕ್ಕ, ಗುಬ್ಬಿ ಹೊಸ್ಕೊತಿದ್ದಾಳೆ. ಹಾಯ್ ಮಾಡು ಮಗನೆ. ಎಸ್, ಗುಬ್ಬಿ, ನಮ್ಮ ಭಾವ ಮತ್ತು ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಇನ್ನು ಟಿ ಮಾಡಿದ್ದಾರೆ. ಸೊ ಟಿನ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ರೆಡಿಯಾಗಿ ಕೂತ್ಕೊಂಡು. 3:15 ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು 3:30ಗೆ ಹೇಳ್ಸಿದ್ರು, ಇನ್ನೂ ಬಂದಿಲ್ಲ ಟಿ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ರೆಡಿಯಾಗಿ. ಫ್ರೆಂಡ್ಸ್ ಎಲ್ಲ ಬರಬೇಕಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ. ಇವ್ರ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಅವ್ರ ಕಡೆ ಸಪೋರ್ಟು. ಇವತ್ತೆಲ್ಲ ಮಹದೇಶ್ವರ ಬೆಟ್ಟ, ಅಲ್ಲಿ ಸುತ್ತಮುತ್ತ ಪ್ಲೇಸ್ ಕೂಡ ಯಾವ್ಯಾವ ಇದೆ ಅದೆಲ್ಲ ಕವರ್ ಮಾಡ್ಕೊಂಡು ಬರ್ತೀವಿ ನೋಡಿಕೊಂಡು. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ, ಬನ್ನಿ ಅಲ್ವಮ್ಮ? ಆಲ್ರೆಡಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಬಿಕಾಸ್ 5 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ನಾವು. ಸೊ 5:45 ಸಮಥಿಂಗ್ 6 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಹೊರಟಿದ್ದೀವಿ ಇವಾಗ. ಎಲ್ಲರೂ ಹತ್ತಿ ಕುತ್ಕೊಂಡು ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ಸೊ ಇವಾಗ ಜರ್ನಿ ಸ್ಟಾರ್ಟು, ನೋಡ್ಬೋದು. ಇವಾಗ ಇಲ್ಲಿ ಟೀ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ದೀವಿ ಹೋಟೆಲ್ ಹತ್ರ. ಸೊ ಟೀ ಕಾಫಿ ಕುಡಿತಾ ಇದ್ದಾರೆ ಎಲ್ಲ. ಎಕ್ಸ್ಕ್ಯೂಸ್ ಮೀ, ಓಪನ್ ದ ಡೋರ್. ಯೇ, ಹಾಯ್ ಮಾಡು. ಇವನು ನಮ್ಮ ಅಕ್ಕನ ಫ್ರೆಂಡ್ ಮಗ. ಅಲ್ಲಿದ್ದಾರೆ ನೋಡಿ ನಮ್ಮ ಅಕ್ಕನ ಫ್ರೆಂಡು, ಅವ್ರ ಮಗ ಜೀವನ್ ಅಂತ. ಗುಬ್ಬಿ, ಏ ಗುಬ್ಬಿ, ಏನದು ಚಾಕ್ಲೇಟ್ ಕೊಟ್ಟು ಇವತ್ತಂತೊಳಗೆ ಒಂದು ಅವನಿಗೊಂದು ಕೊಟ್ಬಿಡು ಅಣ್ಣಂಗಂದ. ಯಾರ್ಗಣ? ಹಾಲ್ ಅಂತ ಹೇಳಿ ಒಂದು ಅವ್ರಿಗೆ, ಇನ್ಯಾರ್ಗೆ? ಅದೇ ಅವ್ರಿಗೆ ಹೇಳವ್ರು ಬಿಡಿ. ಜೀವಿ ತಗೋ, ಆ ತರ ಲೋಟಕ್ಕೆ ಹಾಕ್ಸ್ಬಿಟ್ಟು ಹಾಕಿಸ್ಕಬಾ. ಹೆಂಗ್ ನೈಸ್ ಮಾಡಿ, ಅದಕ್ಕೆ ಹಾಡು ಕೊಡ್ತೀನಿ. ಹಾಡೇಳು ಕೊಡ್ತೀನಿ ಅಲ್ಲ ನಿನ್ಗೆ. ಹಾಡಪ್ಪ ಮುದ್ದು. ಡವ್ ಮಾಡ್ತಾವಳೆ ಗಾಯ್ಸ್. ಏನು ಗೊತ್ತಾ, ಇದು ಕಿತ್ಕೊಬಿಟ್ಟೆ ವಾಪಸ್ಸು. ಡವ್ ಮಾಡ್ತಾವಳೆ. ಸ್ನೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಲೋ ಗಾಯ್ಸ್, ಹಾಯ್ ಗಾಯ್ಸ್, ಅಡಿರಿ ಚಪ್ಪಾಳೆ. ಅಡಿರಿ ಚಪ್ಪಾಳೆ. ನ್ಯೂ ಇಯರ್ ಅಲ್ಲಿ ಎಲ್ಲ ಕ್ಲಾಪ್ಸ್ ಹಾಕಿ ಅದಕ್ಕೆ ಆಗ್ತಿದ್ರಲ್ಲ, ಅದ ಎಲ್ಲ ಕ್ಲಾಪ್ಸ್ ಹಾಕಿ ನಾವು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಸುಸ್ಮನ್ ಬ್ಲಾಗ್ ಇದು. ಇವಳು ತಿಂಡಿ ಇಸ್ಕೋಗಂಟ ಇಸ್ಕೊಬಿಟ್ಲು ಗಾಯ್ಸ್. ಆಮೇಲೆ ಬರ್ತಾನೆ ಇಲ್ಲ ನನ್ನ ಹತ್ರಕ್ಕೆ. ಕೊಡು ತಿಂಡಿ ಕೊಡು. ನೆಕ್ಸ್ಟ್ ಏನ್ ಬೇಕು ಹಂಗಾಗಿ ಹೇಳ್ಕೊತಾ ಇರ್ತೀನಿ. ನಾ ಎಳ್ಕೊಂಡ್ ಕೊಡ್ತಾ ಇರೋ, ಆಮೇಲೆ ವಾಪಸ್ ತರ್ಲಿ ಯಾವ ಮಗಳು. ಇವಾಗ ತಾಳ್ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ ಬೆಟ್ಟ ಹತ್ತಾ ಇದೀವಿ. ಸೊ ಘಾಟ್ ಸೆಕ್ಷನ್ ಇದೆಯಲ್ಲ, ನಮ್ಮ ಅಮ್ಮನದ್ದು ವಾಮಿಟು, ಹಂಗಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಈ ವಿಡಿಯೋ
ಇದೇ ಬಸ್ ಸ್ಟಾಪ್ ಏನೋ. ಫೈನಲಿ ಮಹದೇಶ್ವರಂ ಬೆಟ್ಟಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಇನ್ನು ಕ್ಯೂ ಹೆಂಗಿರುತ್ತೋ ಏನು ಕತೆನೋ. ಸೊ ಆಲ್ರೆಡಿ ಟೈಮ್ ಬಂದು 9:40 ಇವಾಗ ಟಿಫನ್ ತಿನ್ನಬೇಕು. ಟಿಫನ್ನು ಮಾಡ್ಕೊಂಡು ಬಂದಿದ್ದೀವಿ, ಪಲಾವು. ಸೊ ತಿನ್ನಬೇಕು. ಏನಕ್ಕ ಎಷ್ಟು ಲೇಟ್ ಆಯ್ತು ಇವತ್ತು. ಎಲ್ಲ ಇವರಿಂದ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ರೆಡಿಯಾಗಿರೋ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ. ಟಿಫನ್ ಸ್ವಲ್ಪ ಜಾಸ್ತಿ ತಿನ್ನು. ಹಾಯ್ ಮಾಡಿ ಮಕ್ಕಳು, ಹಾಯ್ ಮಾಡಿ. ಹಾಯ್ ಅನ್ಬೇಕು ಜೀವು. ಬಾಯ್ ಅಂತವ್ ನೀವು ಈಗಲೂ. ಏನಣ್ಣ ಏನು ಹೇಳು? ಹಾಯ್ ಹಾಯ್ ಇರ್ಲಿ, ಅಲ್ಲಿ ಬಾಯ್ ಅನಿಸ್ತದೆ ಇವಾಗ ರಶ್. ಹಂಗನಿಸ್ತದಾ? ಟಿಫನ್ಗೆ ಪಲಾವು, ವಡೆ, ಮೊಸರು ಬಜ್ಜಿ. ಹೋಗ್ತೀನಿ. ಹೊಟ್ಟೆ ಹಸ್ತಾ ಅಲ್ವಾ ನಿಮಗೆ? ಗುಬ್ಬಿ ಮಮ್ಮು ಇವಾಗ ಟಿಫನ್ ಮಾಡಿಬಿಟ್ಟು ದರ್ಶನಕ್ಕೆ ನಿಂತ್ಕೋತೀವಿ. ಯಾಕೆ ಅಂದರೆ ಅಲ್ಲಿ ಹೋದ್ಮೇಲೆ ಜಾಸ್ತಿ ರಶ್ ಇರುತ್ತೆ. ಮಧ್ಯಾಹ್ನನೇ ಆದರೂ ಆಗ್ಬೋದು. ಅದಕ್ಕೆ ಓಡಾಡ್ಕೊಂಡು ತಿನ್ಬಿಡ್ಬೇಕು. ಅದು ಮಾಡ್ತೇನೆ. ಗುಬ್ಬಿ ತಗೊಂಬಂದೆ. ಹಾಂ ಮಾಡು. ಹಾಯ್ ಮಮ್ಮಿ, ಚೆನ್ನಾಗದ ಬಾತು. ನಮ್ಮ ಅಕ್ಕನ ಫ್ರೆಂಡ್ ಅವರು ಕ್ಯಾಟ್ರಿಂಗ್ ಇಟ್ಟಿದ್ದಾರೆ. ಅವರು ಮಾಡ್ಕೊ ಬಂದಿರೋದು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇದ್ದಾರೆ. ಏನು ಮಾಡೋದು, ರಶಲ್ಲೂ ಹೋಗ್ಬೇಕಲ್ಲ. ನೋಡೋಣ, 100 ರೂಪಾಯಿ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಜಾಸ್ತಿ ರಶ್ ಇದ್ದರೆ. ವೆದರ್ ಮಾತ್ರ ಚೆನ್ನಾಗಿದೆ, ತಣ್ಣಗೆ. ಓಕೆ ಓಕೆ. ಸೊ ಇವಾಗೆಲ್ಲ ದರ್ಶನ ಮುಗೀತು. ಎಲ್ಲ ದರ್ಶನ ಆಯ್ತು. ಇವಾಗ ಟೈಮ್ ಬಂದು 12:45 ಆಗಿದೆ. ನಾವು 10:30 ಎಲ್ಲ ನಿಂತ್ಕೊಂಡು 2 ಅವರ್ ಆಯ್ತು. ಸದ್ಯ 11 ಗಂಟೆಗೆ ನಿಂತ್ಕೊಂಡು 12:30 ಗಾಡಿ ಹತ್ರ ಹೋಗಿದ್ದು ಬಂದಿಲ್ಲ. ನಾವು 250 ರೂಪಾಯಿ ಕೌಂಟ್ರಿಗೆ ಹೋದ್ ನಾನು ಫ್ರೀ ಅಂದ್ಬಿಟ್ಟು ಅಲ್ಲಿ ಧರ್ಮದರ್ಶನಕ್ಕೆ ನಿಂತ್ಕೊಂಡಿದ್ರೆ 4 ಗಂಟೆ ಆಗೋದು. ಇವಾಗ ಏನಾದರೂ ತಗೊಳ್ಳೋಣ, ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಬನ್ನಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ. ಮಾಮೂಲಿ ಕೂದಲು ಒರಿಜಿನಲ್. ಕ್ಲಿಪ್ ಇರೋದು 200 ಅಂತೆ. 130. ಎಸ್, ಕಲ್ಲಂಗಡಿ ತೊಗೊಂಡ್ವಿ. ತಿನ್ಬೇಕು ಇವಾಗ. ನನ್ನ ಮಗಳು ಕಲ್ಲಂಗಡಿ ಹಣ್ಣು ಅಂದರೆ ಆಸೆ. ಅವಳಿಗೆ ತಗೊಂಡು ತಿನ್ಕೋತಾವಳೆ. ಎಷ್ಟು ಟೀ ಕುಡಿತೀರಾ? 2 ಸರಿ. ನೀವು ಇವರು ಬಾವಾ ನೀವು 8 ಅಂತೆ. ನೀವು 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 ಎಷ್ಟನೇ ಸತಿ? ನೀವೆಷ್ಟೊತ್ತಿ ಕುಡಿತಾ ಇದ್ದೀರಾ? 2ನೇ ಸತಿನಾ? ಇವರು ನಮ್ಮ ಅಕ್ಕರ ಫ್ರೆಂಡು ಪುಷ್ಪ ಅಂತ. ಇವ್ರ ಹೆಸರು, ಅವ್ರ ಹೆಸರು ಪುಷ್ಪ ಅಂತ. ಇವರು ಅಷ್ಟೇ ನಮ್ಮ ಅಕ್ಕರ ಫ್ರೆಂಡ್ಸ್ ಇವರು. ಹಣ ಸುಡ್ತದೆ ಪಾಪಗೆ. ಅಮ್ಮ ನೀನು ಎಷ್ಟನೇ ಸತಿ ಟೀ ಕುಡಿತಾ ಇರೋದು?
ಬೆಳಗ್ಗೆಯಿಂದ 5 ಟೈಮ್ಸ್ ಆಗಿದೆ ನಮ್ಮ ಅಮ್ಮನ ಟೀ. ಇದು ಸೇರಿ 5 ಟೈಮ್ಸ್, 2 ಸತಿ ಅಂತೆ ನಮ್ಮ ಅಮ್ಮ ಕುಡ್ದಿರೋದು. ಅವ್ರು ಹೇಳಿದ್ದು ಟಿ ಎತ್ತದ್ಮೇಲೆ ಎರಡೇ ಸರಿ ಅಂತ. ಅದೇ ಇರ್ಬೋದು. ಎತ್ತತಾವಿಂದ ಎರಡೇ ಸರಿ ಬಿಡೋಣ. ಕಾಫಿ ಅಣ್ಣ ನೀನು ಎಷ್ಟು ಸತಿ ಕುಡಿತಿದ್ದಿ ಬೆಳಗ್ಗೆಯಿಂದ? 5 ಟೈಮ್ಸ್ ಟೀ ಕುಡಿತಾವ್ರೆ, ಇನ್ನ ಮಧ್ಯಾಹ್ನ ಆಗಲಿಲ್ಲ. 5 ಸತಿ ಟೀ ಬೇಕು ಇವ್ರಿಗೆ. ಟೀ ಬೈಲಿ ಜೀವ, ಏನು ಸಮಾಚಾರ ಹೇಳು ವ್ಲಾಗಲ್ಲಿ? ನಾಯಿ ಮರಿಗಳು ನೋಡಿ ಎಷ್ಟು ಚೆನ್ನಾಗವೆ ಮುದ್ದಾಗೆ. ಈಗ ಮಾತ್ರ ಚೆನ್ನಾಗಿರ್ತವೆ. ಬಿಸ್ಕೆಟ್ ಹಾಕೋಣ ನಾಯಿಗೆ. ಸೋಡಾ ಮತ್ತು ಮಾಕ್ಟೈಲ್ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲೇ ಸೈಡಲ್ಲಿ ನಿಲ್ಸಿದ್ವಿ. ಸೊ ನೆಕ್ಸ್ಟು ನಮ್ಮ ಅಕ್ಕರ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅದಿನ್ನು ಅದು ಯಾವ ಊರಲ್ಲಿದೆಯೋ ಸಿಗ್ತಾನೆ ಇಲ್ಲ. ಸೊ ಹಾಗಾಗಿ ನಾನು ಫುಲ್ ನಿದ್ದೆ ಮಾಡ್ತಾ ಇದೆ ಫ್ಯಾನಲ್ಲಿ. ಸೋಡಾ ಮತ್ತು ಮಾಕ್ಟೈಲ್ ಎರಡೂ ರೆಡಿಯಾಗಿದೆ, ಬಂದು ಚಿಲ್ ಮಾಡೋದು. ಸಖತ್ತಾಗಿದೆ ಸೋಡಾ. ಆಂಟಿ ಅವ್ರ ಮಕ್ಕಳು ಅದೇ ರವಿ ಮಕ್ಕಳು ಅಳಿಯ ಮಕ್ಕಳು ಚೆನ್ನಾಗಿರುವಂತೆ. ಜಯಲಕ್ಷ್ಮಿ ಅವ್ರ ಮನೆ. ಇವಾಗ ಕಾಕ್ಟೈಲ್ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ನೋಡಿ. ಇದೇ ನಮ್ಮ ಅಕ್ಕರ ಮನೆ ದೇವರು. ಸೊ ತುಂಬಾ ದೂರ ಆಯ್ತು ನಮ್ಗಂತೂ. ಏನಕ್ಕ ಏನನ್ಸ್ತಿದೆ ಹಂಗೇನು ಅನಿಸ್ತಾ ಇಲ್ಲ, ಟ್ರಾವೆಲಿಂಗು? ಸ್ವಲ್ಪ ಹಂಗೆ ಅನಿಸ್ತಿದೆ ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅನಿಸ್ತಾ ಇಲ್ಲ ಅನ್ಬಿಟ್ಟು ಸ್ವಲ್ಪ ಅನಿಸ್ತಾ ಇರೋದಂತೆ. ಇದೇನಪ್ಪ ಓದು ಚಿನಿ? ಶಂಭುಲಿಂಗೇಶ್ವರ ಚೊಂಬುಲಿಂಗೇಶ್ವರ ಅಂತ ದೇವಸ್ಥಾನ. ಸೊ ರೋಡ್ ಕೊಳ್ಳೇಗಾಲ ಹತ್ರ ಇರೋದಿದು. ರೋಡ್ ಸೈಡಲ್ಲೇ ಇದೆ, ಮೇನ್ ರೋಡ್ ಸೈಡಲ್ಲೇ. ದುರ್ಗಾ ಪರಮೇಶ್ವರಿ ದೇವಸ್ಥಾನನೂ ಇದೆ ಜೊತೆ. ಇದು ಒಂದ್ಸರಿ ಬಂದರೆ ಎಲ್ಲ ದಿವಸ ಏನು ಮನೆ ದೇವ್ರಿಗೆ ಬಂದಿರೋದು ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟವಳೆ. ಬಿಟ್ಟಿದ್ದಾರೆ ಗಾಂಡಿ ಟೆನ್ಷನ್. ಏನೋ ಒಂಥರ ಏನಂತಾರ ಅದಕ್ಕೆ ವೈಬದು ವೈಬ್ರೇಷನ್ ಹಂಗೆ ಆಯ್ತಾ ಅದೇ ಅವಳ ಬಾಡಿಲಿ. ನೋಡಿ ಫ್ರೆಂಡ್ಸ್, ಬಿಟ್ರೆ ಒಳಕ್ಕೆ ಹೊಂಟೋಯ್ತಾಳೆ. ನೀನು ಬಂದಿದ್ದ ಓನ್ಲಿ 1 ಟೈಮ್. ಮದುವೆ ಆಗೋದಾಗ 1 ಟೈಮ್, ಮಗ ಆದಾಗ 1 ಟೈಮ್ ಬರ್ತಾವಳೆ. ಬಿಡ್ದಿ ಮನೆಗೆ ಹೋಗಿದಾಗ ವಾಣಿಗೆ ಏನಣ್ಣ ಹೊಟ್ಟೆ ಸಿಗ್ತಲ್ವೇ? ಇದು ಹಳೆ ಕಾಲದ ದೇವಸ್ಥಾನ. ಸೊ ನೋಡಿ ಕಲ್ಲಲ್ಲೇ ಕಟ್ಟವ್ರೆ. ಇಲ್ಲಿ ಚಿಕ್ಕದೊಂದು ಬಾಗಿಲಿದೆ. ಸೊ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳೇನೋ ಧ್ಯಾನ ಮಾಡ್ತಿರೋಂಥ ಪ್ಲೇಸ್ ಇದು. ಫುಲ್ಲು ಬಂಡೆಲ್ಲ ಕೆತ್ತನೆ ಮಾಡೋರೆ ಅಲ್ವಾ ಅಕ್ಕ? ಅಕ್ಕ ಇದು ಯಾವ್ದವ್ರು ಅಂತಾರಲ್ಲ? ಹಾಂ, ವರಹಸ್ವಾಮಿ. ನೋಡಿ ಹಾವು ಎಲ್ಲ ಎಷ್ಟು ಡೀಟೇಲಾಗಿ ಕೆತ್ತನೆ ಮಾಡವ್ರೆ ಅಕ್ಕ. ಇಲ್ಲಿ ಹಾವೆಲ್ಲ ಎಷ್ಟು ಡೀಟೇಲಾಗಿ ಕೆತ್ತನೆ ಮಾಡವ್ರೆ. ಇವಾಗ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಮುಗಿಸ್ಕೊಂಡು ಇದು ಲಾಸ್ಟ್ ಪ್ಲೇಸ್. ಸೊ ಅಲ್ಲಿ ಊಟ ಮಾಡಬೇಕು. ನಂದೊಂದು ಐತೆ ತಿನ್ಕೋ. ಬಿಳಿಗಿರಿ ರಂಗನ ಬೆಟ್ಟ ನೋಡೋಣ ಅಂತ ಬಂದ್ವಿ. ಏನಾಯ್ತಣ್ಣ? ಎಷ್ಟಿಂದ ಎಷ್ಟು ಗಂಟೆ ಗಂಟ? 6 ಗಂಟೆ ಈ ಕಡೆಯಿಂದ ಬಿಡ್ತಾರೆ, ಬಟ್ ಆ ಕಡೆಯಿಂದ ವಾಪಸ್ ಬರೋ ಅವಕಾಶ ಇಲ್ಲ. ಸೊ ಅದಕ್ಕೆ ಬೆಟ್ಟದ ತಪ್ಪಲಲ್ಲಿ ಎಲ್ಲ ಊಟ ಮಾಡ್ತಾ ಇದೀವಿ. ಇವಾಗ ಟೈಮ್ ಬಂದು 5 ಗಂಟೆ, ಇನ್ನು ಹೋಗಿ ಬರೋಕ್ಕೆ ಲೇಟ್ ಆಗುತ್ತಲ್ಲ, ಆ ಕಡೆಯಿಂದ ಬಿಡಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಮಧ್ಯಾಹ್ನದ ಸಂಜೆಗೆ ತಿಂತಾ ಇದೀವಿ.
ದೋಸೆ, ಬೆಳಗ್ಗೆದು ಪಲಾವು, ಆಮೇಲೆ ಇಡ್ಲಿ ಜೊತೆಗೆ ಸ್ನ್ಯಾಕ್ಸ್. ಕೊಳ್ಳೇಗಾಲದಲ್ಲಿ ಇಡ್ಲಿ ತಂದು ಬೆಳಗಿರಿ ರಂಗೋಲಿ ಖಾಲಿ. ಯಾರು? ನಾನು ಇಡ್ಲಿ ಕೊಡ್ರಪ್ಪ ನನಗೆ. ಅಣ್ಣ ಅಕ್ಕ ನಂಗೆ ಇಡ್ಲಿ ಕೊಟ್ಬಿಡಿ. ನಾನು ಇಡ್ಲಿ ಕೊಟ್ಬಿಡಿ ಅಂತಿದ್ದೀನಿ. ಇದು ಮುಡುಕ್ತಾರೆ ಮಲ್ಲಿಕಾರ್ಜುನ ಟೆಂಪಲು. ಸೊ ಬಂದಿದ್ದೀವಿ, ಲಾಸ್ಟ್ ಟೆಂಪಲ್ ಇದು. 2ನೇ ಟೆಂಪಲ್. ಸೊ ಇವಾಗ ಮನೆಗೆ ಹೋಗ್ತೀವಿ, ಎಲ್ಲ ಲಾಸ್ಟ್ ಮುಗೀತು ಅಲ್ವೇನಾ? ಓಕೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಬೈ ಬಾಯ್, ಟೇಕ್ ಕೇರ್.